ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ದಿ ವಿಷನ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಫ್ಯಾಕ್ಷನ್ ಈಗ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಈಗ ವಿಷನ್ ಸ್ವಲ್ಪ ಸಪರೇಟ್ ಆಗಿದೆ. ಅಂದ್ರೆ ನಮ್ಮ ಸೆತ್ ರಾಲೆನ್ಸ್ ಅವರು ಸಿಎಂ ಪಂಕ್ ಅವರ ಜೊತೆ ಫ್ಯೂಡ್ ಅಲ್ಲಿ ಇದ್ದಾರೆ. ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಊಸೋಸ್ ಗಳ ಜೊತೆ ಫ್ಯೂಡ್ ಅಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಸಪರೇಟ್ ಅಂತ ಫೀಲ್ ಬರ್ತಾ ಇದೆ. ಬಟ್ ಎಲ್ಲರೂ ಕೂಡ ಒಂದೇ ಫ್ಯಾಕ್ಷನ್ ನ ಮೆಂಬರ್ಸ್ ಗಳು. ನಮಗೆ ಈ ಒಂದು ಫ್ಯಾಕ್ಷನ್ ಅಲ್ಲಿ ಸೆತ್ ರಾಲೆನ್ಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಬೆಕ್ಕಿ ಲಿಂಚ್ ಆಗಿ ಪಾಲಿಮಿನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಪಾಲಿಮಿನ್ ಆಗಿ ಬೆಕ್ಕಿ ಲಿಂಚ್ ಅವ್ರನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬೆಕ್ಕಿ ಲಿಂಚ್ ಅವ್ರನ್ನ ಈ ಒಂದು ಫ್ಯಾಕ್ಷನ್ ಗೆ ಆಡ್ ಮಾಡಿರೋದೇ ಡಬ್ಲ್ಯೂ ಅವರು ಎಜೆಲಿ ಅವರ ರಿಟರ್ನಿಗೋಸ್ಕರ. ಸೊ ಈ ಒಂದು ಫ್ಯೂಡ್ ಮುಗ್ದಾದ್ಮೇಲೆ ನಮ್ಮ ಬೆಕ್ಕಿ ಲಿಂಚ್ ಅವರು ಎಜೆಲಿ ಅವರ ಜೊತೆ ಸಪರೇಟ್ ಸ್ಟೋರಿ ಲೈನ್ ಅಲ್ಲಿ ಇಳಿತಾರೆ. ಅಂಡ್ ಈ ಒಂದು ಫ್ಯಾಕ್ಷನ್ ಅಲ್ಲಿ ಪಾಲಿಮೆನ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಸೆತ್ ರಾಲೆನ್ಸ್ ಅವರು ಮಾತ್ರ ಉಳ್ಕೋತಾರೆ. ಅಂಡ್ ಅದರಿಂದನೇ ಈ ಒಂದು ಫ್ಯಾಕ್ಷನ್ ಗೆ ಇನ್ನ ಒಬ್ಬ ಮೆಂಬರ್ ನ ಜಾಯ್ನಿಂಗ್ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈಗ ನಿಮ್ಗೆ ಗೊತ್ತಿರಬಹುದು ಪಾಲಿಮೆನ್ ಅವರು ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ರೋಮನ್ ರೈನ್ಸ್ ಅವರು ಪಾಲಿಮಿನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಅದಕ್ಕೋಸ್ಕರ ಪಾಲಿಮಿನ್ ಅವರು ಇಂಜುರಿಯಿಂದ ಹೊರಗಡೆ ಇದ್ದಾರೆ ಅಂತ ಸ್ಟೋರಿ ಲೈನ್ ವೈಸ್ ನಮಗೆ ಗೊತ್ತಾಗ್ತಾ ಇದೆ. ಬಟ್ ಯಾವಾಗಲೇ ಪಾಲಿಮಿನ್ ಅವರು ಕಂಪನಿಗೆ ರಿಟರ್ನ್ ಆದ್ರೂ ಕೂಡ ಅವರು ಈ ಒಂದು ವಿಷನ್ ಫ್ಯಾಕ್ಷನ್ ಗೆ ಹೊಸ ಮೆಂಬರ್ ನ ಕರ್ಕೊಂಡು ಬರ್ತಾರಂತೆ. ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಇದರಿಂದ ಡಬ್ಲ್ಯೂ ಅವರು ವಾರ್ ಗೇಮ್ ನ ಫ್ಯೂಡ್ ನು ಕೂಡ ಸೆಟ್ ಮಾಡಬಹುದು. ಏನೇ ಆಗ್ಲಿ ಗೈಸ್, ಆದಷ್ಟು ಬೇಗ ಪಾಲಿಮಿನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ರಸಲ್ ಪಲೂಸಾ ಆದ್ಮೇಲೆ ಆದಷ್ಟು ಬೇಗ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಕೂಡ ಬರ್ತಾ ಇದೆ. ಅಂಡ್ ಅದಕ್ಕೋಸ್ಕರ ಒಂದು ಮೆಗಾ ಫ್ಯೂಡ್ ನ ಪ್ಲಾನ್ ಮಾಡಬೇಕಲ್ಲ. ಕಾದ್ ನೋಡೋಣ ಸೆತ್ ರಾಲೆನ್ಸ್ ಅವರ ಫ್ಯಾಕ್ಷನ್ ನ ಹೊಸ ಮೆಂಬರ್ ಯಾರಾಗಿರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಿಕ್ಕಿ ಬೆಲ್ಲಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ಏನೋ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಿಕ್ಕಿ ಬೆಲ್ಲಾ ಅವರು ಈ ಒಂದು ಸ್ಟ್ಯಾಕ್ಡ್ ವಿಮೆನ್ಸ್ ಡಿವಿಷನ್ ಅಲ್ಲಿ ನನ್ನನ್ನ ನಾನು ಪ್ರೂವ್ ಮಾಡ್ಕೋಬೇಕು ಅಂತ ಬಂದಿದ್ದಾರೆ. ಇನ್ನೂ ಕೂಡ ಅವ್ರ ಕೈಯಲ್ಲಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಇಷ್ಟೇನಾ ಕತೆ ಮುಗಿತಾ? ನಿಕ್ಕಿ ಬೆಲ್ಲಾ ಅವರು ಮತ್ತೊಮ್ಮೆ ನೋಡೋದಕ್ಕೆ ಸಿಗೋದಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ ಗಾಯ್ಸ್, ಡಬ್ಲ್ಯೂ ಆಕ್ಟಿವ್ ಮಂಡೇ ನೈಟ್ರೋ ರಾಸ್ಟರ್ ಅಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ಈಗ ಸೇರ್ಕೊಂಡಿದ್ದಾರೆ. ಸೊ ಒಂದು ಲಾಂಗ್ ಸ್ಟೋರಿ ಲೈನ್ ನಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ರಸಲ್ ಮೇನಿಯಾ ತನಕನಾದ್ರೂ ನೋಡೋದಕ್ಕೆ ಸಿಗ್ತಾರೆ, ಯಾವುದೇ ರೀತಿಯ ಡೌಟ್ ಬೇಡ. ಕಾದ್ ನೋಡೋಣ ನಮ್ಮ ನಿಕ್ಕಿ ಬೆಲ್ಲಾ ಅವರ ಫ್ಯೂಚರ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಫ್ಯೂಚರ್ ಅಲ್ಲ, ಸ್ಟೋರಿ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎಜೆ ಸ್ಟೈಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಮಂಡೇ ನೈಟ್ ರಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಟ್ರಿಪಲ್ ಎಚ್ ಅವರ ಮೇಲೆ ಶಾರ್ಟ್ಸ್ ಗಳನ್ನ ತಗೋತಾರೆ. ಅಂದ್ರೆ ಈ ಒಂದು ಕಂಪನಿಯಲ್ಲಿ ನಾನು ಇರೋದು ಒಬ್ಬ ವ್ಯಕ್ತಿಗೆ ಇಷ್ಟ ಇಲ್ಲ. ಅಂಡ್ ಅವನು ನನ್ನನ್ನ ಈ ಒಂದು ಕಂಪನಿಯಿಂದ ಹೊರಗಡೆ ಕಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದಷ್ಟು ಬೇಗ ಅವನಿಗೆ ನಾನು ಎಲ್ಲದನ್ನು ಕೂಡ ಪ್ರೂವ್ ಮಾಡ್ತೀನಿ ಅಂತ ಒಂದು ಪ್ರೋಮೋದಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ತಿಳಿಸ್ತಾರೆ. ಅಂಡ್ ಅದಾದ್ಮೇಲೆ ಡಬ್ಲ್ಯೂ ಅವರು ಆ ಒಂದು ಪ್ರೋಮೋನ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡುತ್ತೆ. ಅದಾದ್ಮೇಲೆ ಅಪ್ಡೇಟ್ ಗಳು ಕೂಡ ಬರೋದಕ್ಕೆ ಶುರು ಆಗುತ್ತೆ. ಇದೆಲ್ಲದೂ ಕೂಡ ಒಂದು ಸ್ಟೋರಿ ಲೈನ್ ನ ಭಾಗ. ಅಂದ್ರೆ ಇದೆಲ್ಲದೂ ಕೂಡ ನಮ್ಮ ಎಜೆ ಸ್ಟೈಲ್ ಅವರ ರಿಟೈರ್ಮೆಂಟ್ ಮ್ಯಾಚ್ ಕಡೆ ಲೀಡ್ ಆಗ್ತಾ ಇದೆ ಅಂತ. ಅಂಡ್ ಈಗ ಇನ್ನೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಗಳು ಬರ್ತಿರೋ ಕಾರಣ ಆದಷ್ಟು ಬೇಗ ನಮ್ಮ ಎಜೆ ಸ್ಟೈಲ್ ಅವರ ಕ್ಯಾರೆಕ್ಟರ್ ಅಲ್ಲಿ ಒಂದು ಚಿಕ್ಕ ಬದಲಾವಣೆ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಅವರ ಕ್ಯಾರೆಕ್ಟರ್ ಆರ್ಕ್ ಅಲ್ಲಿ ಚೇಂಜ್ ನಮಗೆ ನೋಡೋದಕ್ಕೆ ಸಿಕ್ಕಿ ನಮ್ಮ ಎಜೆ ಸ್ಟೈಲ್ ಅವರು ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬರುವಂತಹ ಸ್ಟೋರಿ ಲೈನ್ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಇದೆಲ್ಲದೂ ಕೂಡ ಎಜೆ ಸ್ಟೈಲ್ ಅವರ ರಿಟೈರ್ಮೆಂಟ್ ಮ್ಯಾಚ್ ಕಡೆಗೆ ಟೀಸ್ ಕೂಡ ಆಗುತ್ತೆ. ಕಾದ್ ನೋಡೋಣ ಗೈಸ್, ಈ ಒಂದು ಸ್ಟೋರಿ ಲೈನ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನೋಡೋಣ ಇದನ್ನ ಡಬ್ಲ್ಯೂ ಅವರು ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎಜೆಲಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಎಜೆಲಿ ಅವರು ಡಬ್ಲ್ಯೂ ಕಂಪನಿನ ಬಿಟ್ಟೋಗಿದ್ದು 2015ರಲ್ಲಿ. ಅಂಡ್ ಈಗ 10 ವರ್ಷ ಆದ್ಮೇಲೆ ನಮ್ಮ ಎಜೆಲಿ ಅವರ ರಿಟರ್ನ್ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಮಂಡೇ ನೈಟ್ ರಲ್ಲಿ ನಮ್ಮ ಎಜೆಲಿ ಅವರು ಒಂದು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ನಾನು ಆ ಒಂದು ಟೈಮ್ ಅಲ್ಲಿ ಬಿಟ್ಟೋಗಿದ್ದೆ. ಅಂಡ್ ಆಗ ನನಗೆ ಅನಿಸಿತ್ತು ನಾನು ಡಬ್ಲ್ಯೂ ಕಂಪನಿಯಲ್ಲಿ ಎಲ್ಲದನ್ನು ಕೂಡ ಸಾಧಿಸಿದ್ದೀನಿ, ಇನ್ನ ಬಾಕಿ ಏನು ಉಳಿದಿಲ್ಲ. ಸೊ ಔಟ್ಸೈಡ್ ಡಬ್ಲ್ಯೂ ಕೂಡ ನಾನು ಕೆಲವೊಂದಷ್ಟು ಅಚೀವ್ಮೆಂಟ್ಸ್ ಗಳನ್ನ ಮಾಡಬೇಕಿತ್ತು. ಅಂಡ್ ಅದಕ್ಕೋಸ್ಕರ ಈ ಒಂದು ಕಂಪನಿನ ನಾನು ಬಿಟ್ಟೋಗಿದ್ದೆ ಅಂತ ನಮ್ಮ ಎಜೆಲಿ ಅವರು ಹೇಳ್ತಾರೆ. ಅವ್ರ ಪ್ರಕಾರ ಎಲ್ಲದೂ ಕೂಡ ಸಾಧಿಸಿದ್ದಾರೆ ಅಂತ ಅವರು ಅನ್ಕೊಂಡಿದ್ದಾರೆ. ಬಟ್ ಎಜೆಲಿ ಅವರು ಬಿಟ್ಟೋದಾಗಿಂದ ಡಬ್ಲ್ಯೂ ವಿಮೆನ್ಸ್ ಡಿವಿಷನ್ ಅಲ್ಲಿ ತುಂಬಾನೇ ಬದಲಾವಣೆಗಳು ನೋಡೋದಕ್ಕೆ ಸಿಕ್ಕಿದೆ. ಎಜೆಲಿ ಅವರು ಕಂಪನಿನ ಬಿಟ್ಟೋಗ್ಬೇಕಾದ್ರೆ ವಿಮೆನ್ಸ್ ರಾಯಲ್ ರಂಬಲ್ ಇರಲಿಲ್ಲ, ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಇರಲಿಲ್ಲ, ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಇರಲಿಲ್ಲ, ವಿಮೆನ್ಸ್ ಎಲ್ಲಿಂದ ಸೆಲ್ ಮ್ಯಾಚ್ ಕೂಡ ಇರಲಿಲ್ಲ, ವಿಮೆನ್ಸ್ ಚಾಂಪಿಯನ್ಶಿಪ್ ಇರಲಿಲ್ಲ, ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಇರಲಿಲ್ಲ, ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಇರಲಿಲ್ಲ, ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಇರಲಿಲ್ಲ. ಅಂಡ್ ಅದೇ ರೀತಿ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಕೂಡ ಇರಲಿಲ್ಲ. ಸೊ ಇನ್ನೂ ಕೂಡ ನಮ್ಮ ಎಜೆಲಿ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಎಲ್ಲದನ್ನು ಕೂಡ ಅಚೀವ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟು ವಿಚಾರಗಳನ್ನ ಅಚೀವ್ ಮಾಡಲೇಬೇಕು. ಐ ಥಿಂಕ್ ಆದಷ್ಟು ಬೇಗ ಎಲ್ಲದನ್ನು ಕೂಡ ಒಂದೊಂದಾಗಿ ಅಚೀವ್ ಮಾಡ್ತಾ ಬರ್ತಾರೆ ಅಂತ ಅನ್ಕೋತೀನಿ. ಕಾದ್ ನೋಡೋಣ ಗೈಸ್, ಇಷ್ಟೆಲ್ಲ ವಿಚಾರಗಳನ್ನು ಕೂಡ ನಮ್ಮ ಎಜೆಲಿ ಅವರು ಯಾವಾಗ ಅಚೀವ್ ಮಾಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮೆಗಾ ಬ್ಲಡ್ ಲೈನ್ ಸ್ಟೋರಿ ಲೈನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಬ್ಲಡ್ ಲೈನ್ ನಲ್ಲಿ
ನಲ್ಲಿ ನಮಗೆ ಈಗಾಗಲೇ ತುಂಬಾ ಪಾರ್ಟ್ಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. ಸ್ಟಾರ್ಟಿಂಗು ಬ್ಲಡ್ ಲೈನ್ ಫಾರ್ಮ್ ಆಗ್ಬೇಕಾದ್ರೆ ಒಂದು ಭಾಗ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ಯಾಮಿ ಝೈನ್ ಅವರ ಜಾಯ್ನಿಂಗ್, ಸೋಲೋ ಸಿಕೋವಾ ಅವರ ಜಾಯ್ನಿಂಗ್, ಸ್ಯಾಮಿ ಝೈನ್ ಅವರ ಬಿಟ್ರಯಲ್, ಬ್ಲಡ್ ಲೈನ್ ಬ್ರೇಕಪ್, ಸೋಲೋ ಸಿಕೋವಾ ಅವರ ಹೊಸ ಬ್ಲಡ್ ಲೈನ್. ಅಂಡ್ ಈಗ ಸೋಲೋ ಸಿಕೋವಾ ಅವ್ರನ್ನ ನಾವು ಬ್ಲಡ್ ಲೈನ್ ಅಂತ ಕರೆಯೋದಕ್ಕಾಗೋದಿಲ್ಲ, ಅದನ್ನ MFT ಅಂತ ಕರಿಬೇಕು. ಅಂಡ್ ಬ್ಲಡ್ ಲೈನ್ ರಿಯೂನಿಯನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆಯಲ್ಲ ಅಂತ ನಮ್ಮೆಲ್ಲರಿಗೂ ಕೂಡ ಫೀಲ್ ಆಗ್ತಾ ಇತ್ತು. ಬಟ್ ಈಗ WWE ಅವರು ಬ್ಲಡ್ ಲೈನ್ ನ ರೀಬೂಟ್ ಮಾಡ್ತಾ ಇದ್ದಾರೆ. ಒಂದು ರೀಬೂಟೆಡ್ ಬ್ಲಡ್ ಲೈನ್ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದೆ. ಹೊಸ ಬ್ಲಡ್ ಲೈನ್ ಸ್ಟೋರಿ ಲೈನ್ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಜೇ ಊಸೋ, ಜಿಮಿ ಊಸೋ ಹಾಗೆ ರೋಮನ್ ರೈನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ಜೇ ಊಸೋ ಅವರು ಎಲಿನೇಟ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಜೇ ಊಸೋಗೆ ಅರ್ಥ ಆಗಿದೆ ರೋಮನ್ ರೈನ್ಸ್ ಅವರು ಹೇಳಿದಂತಹ ಮಾತುಗಳು. ರೋಮನ್ ರೈನ್ಸ್ ಅವರು ಜೇ ಊಸೋಗೆ ಹೇಳಿದ್ರು, ನೀನು ಏನು ಮಾಡ್ತಾ ಇದೀಯಾ, ನೀನು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದನ್ನ ಬಿಡೋ, ನಿನ್ನ ಬಗ್ಗೆ ನೀನು ಥಿಂಕ್ ಮಾಡು. ಅದರಿಂದಾನೆ ಹಾಗೆ ನಾನು ನನ್ನ ಬಗ್ಗೆ ಥಿಂಕ್ ಮಾಡ್ಕೊಂಡೆ ನನ್ನ ಫ್ಯಾಮಿಲಿನ ನಾನು ಇಲ್ಲಿವರೆಗೂ ತಗೊಂಡು ಬಂದಿದ್ದು. ಮೊದಲು ನೀನು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದನ್ನ ಬಿಡು, ಅದು ನನ್ನ ಪರ್ಸ್ಪೆಕ್ಟಿವ್ ಅಂತ ರೋಮನ್ ರೈನ್ಸ್ ಅವರು ಹೇಳಿದ್ರು. ಅಂಡ್ ಈಗ ನಮ್ಮ ಜೇ ಊಸೋ ಅವರು ಕೂಡ ರೋಮನ್ ರೈನ್ಸ್ ಅವರು ಹೇಳ್ದಂಗೆ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಈಗ ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ ಆಗಿದೆ. ಕಾದ್ ನೋಡೋಣ ಗೈಸ್, ಈ ಒಂದು ಬ್ಲಡ್ ಲೈನ್ ರೀಬೂಟ್ ಒಂದ್ ರೀತಿ ಹೊಸ ವಿಚಾರ ಅಂತ ಅನಿಸ್ತಾ ಇದೆ. ಈಗ ನಾವು ಬಾಟಮ್ ಆಫ್ ದ 4th ಇನ್ನಿಂಗ್ಸ್ ಅಲ್ಲಿ ಇದೀವಿ ಅಂತ ಅನ್ಸುತ್ತೆ ಪಾಲಿಮಿನ್ ಅವರ ಪ್ರಕಾರ. ಏನೇ ಆಗ್ಲಿ ಸ್ಟೋರಿನ WWE ಅವರು ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ನಿಜವಾಗ್ಲೂ ಕೂಡ ನಂಬರ್ 1 ಸ್ಟೋರಿ ಲೈನ್ 100% ಆಗುತ್ತೆ. ನೋಡೋಣ ಬ್ಲಡ್ ಲೈನ್ ರೀಬೂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಬಿಗ್ಗೆಸ್ಟ್ ಗ್ರೇಟೆಸ್ಟ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ಇಂಪಾರ್ಟೆಂಟ್ ವಿಚಾರ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ನ WWE ಅವರು ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಕಾದ್ ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಏನಾದರೂ ಹೊಸ ಚಾಂಪಿಯನ್ ಆಗಿ ಜೇಡ್ ಕಾರ್ಗಿಲ್ ಅವರು ನೋಡೋದಕ್ಕೆ ಸಿಗ್ತಾರೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಾಳೆ ಸ್ಮ್ಯಾಕ್ ಡೌನ್ ನಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಗಾಯ್ಸ್, ಶೋನ ಮೈನ್ ಹೈಲೈಟ್ ದ ರಿಟರ್ನಿಂಗ್ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಬ್ರಾಕ್ ಲೆಸ್ನರ್ ಅವರ ಒಂದು ಪ್ರೋಮೋನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಜಾನ್ ಸಿನಾ ಅವರು ಇರೋದಿಲ್ಲ, ಬಂದ್ರೆ ಬ್ರಾಕ್ ಲೆಸ್ನರ್ ಅವರು ಮಾತ್ರ ಬರ್ತಾರೆ. ಸೊ ಒಂಟಿಯಾಗಿ ಬಂದ್ರೆ ಬ್ರಾಕ್ ಲೆಸ್ನರ್ ಅವರ ಪ್ರೋಮೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾರಿಗೆ ಗೊತ್ತು, ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಅಲ್ಲಿ ಒಂದು ಸ್ಟಿಪ್ಯುಲೇಷನ್ ಕೂಡ ಆಡ್ ಮಾಡಿಸಬಹುದು. ಅಷ್ಟೇ ಅಲ್ಲ, ಚಿಕ್ಕದಾಗಿ ಸ್ಯಾಮಿ ಝೈನ್ ಅವರ ಜೊತೆ ಕನ್ಫರ್ಟೇಷನ್ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು, ಕಳೆದ ವಾರ ಸ್ಯಾಮಿ ಝೈನ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಆಗ್ಬೇಕಾದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದು ಸ್ಯಾಮಿ ಝೈನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅಟ್ಯಾಕ್ ಮಾಡಿಸ್ಕೊಂಡು ಸುಮ್ಮನೆ ಇರತಕ್ಕಂತಹ ವ್ಯಕ್ತಿ ನಮ್ಮ ಸ್ಯಾಮಿ ಝೈನ್ ಅಲ್ಲ. ಅಂಡ್ ಅದರಿಂದ ಅವರು ಬ್ರಾಕ್ ಲೆಸ್ನರ್ ಅವರ ವಿರುದ್ಧ ಬರಬಹುದು. ಅಂಡ್ ಬ್ರಾಕ್ ಲೆಸ್ನರ್ ಅವರು ಮತ್ತೊಮ್ಮೆ ಸ್ಯಾಮಿ ಝೈನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಕೂಡ ಮಾಡಬಹುದು. ಕಾದ್ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಹಿಂದೆನೂ ಕೂಡ ಸ್ಯಾಮಿ ಝೈನ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ನಮಗೆ ಬ್ಲಡ್ ಲೈನ್ ಅಲ್ಲಿ ಇದ್ದಾಗ ಒಂದು ಸೆಗ್ಮೆಂಟ್ ಗಳು ನೋಡೋದಕ್ಕೆ ಸಿಕ್ಕಿದೆ. ಒಂದ್ ರೀತಿ ಹಳೆ ಮೆಮೊರೀಸ್ ಗಳ ರಿಪಿಟೇಷನ್ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ರಿವ್ಯೂ ವಿಡಿಯೋನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.